ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಸೋನು. ತುಂಬ ಹುಡುಗಿರು ಕೇಳ್ತಾ ಇದ್ರಿ, ಅಂದರೆ ನನ್ನ ಸಬ್ಸ್ಕ್ರೈಬರ್ಸು ಹುಡುಗಿರು, ಅಕ್ಕ ನೀವು ಮಾಡೋ ಮೇಕಪ್ ತೋರಿಸಿ ಪ್ಲೀಸ್ ಪ್ಲೀಸ್ ಅಂತ ಹೇಳಿ. ಸೊ ಫೈನಲಿ ಇವತ್ತು ನಾನು ನಿಮಗೆ ತೋರಿಸ್ತೀನಿ, ಓಕೆನಾ, ಹೇಗೆ ಮಾಡೋದು. ಆ್ಯಂಡ್ ನಾನು ಯೂಸ್ ಮಾಡೋ ಪ್ರಾಡಕ್ಟ್ ಎಲ್ಲ ಕಾಸ್ಟ್ಲಿ ಏನಿಲ್ಲ, ಓಕೆ, ತೋರಿಸ್ತೀನಿ. ಫಸ್ಟು ನಾನು ಸೆಟಫಿಲ್ ಕ್ರೀಮ್ ಅವ್ರದ್ದು ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತೀನಿ. ತುಂಬ ಹೆಲ್ಪ್ ಮಾಡುತ್ತೆ ಇದು. ನಿಮಗೆ ಯೂಸ್ ಮಾಡೋ ಒಂದು ತಿಂಗ್ಳಿಗೆ ರಿಸಲ್ಟ್ ಆರಾಮಾಗಿ ಗೊತ್ತಾಗ್ಬಿಡುತ್ತೆ. ಓಕೆ, ಒನ್ಸ್ ಅಗೇನ್ ನೀಟಾಗಿ ಮಾಯ್ಶ್ಚರೈಸ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಗೈಸ್, ನೀವೇನಾದರೂ ಈ ಥರ ಮಾಡಬೇಕಾದ್ರೆ ನಿಮ್ಮ ನೆಕ್ಕು ಕೂಡ ಸ್ವಲ್ಪ ಕೇರ್ ಮಾಡ್ಕೊಳ್ಳಿ. ಏಕೆ ಅಂದರೆ ಮುಖ ಮಾತ್ರ ಚೆನ್ನಾಗಿದ್ದು ನೆಕ್ ಹತ್ರ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿರಲ್ಲ. ಸೊ ಹಾಗಾಗಿ ಡನ್. ಆ್ಯಂಡ್ ಇನ್ನೇ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಗೈಸ್, ಮಿಸ್ ಅಂತೂ ಮಾಡಿಬಿಡಿ, ಓಕೆ. ಆ್ಯಂಡ್ ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇರೋದು ಇದು ಇದಪ್ಪ HK ಗ್ಲೋಬರ್ದು. ಐ ಥಿಂಕ್ ಇದು ನಿಮ್ಗೆ ಆನ್ಲೈನಲ್ಲಿ ಸಿಗುತ್ತಾ ಇಲ್ವಾ ಅಂತ ನಂಗೆ ಗೊತ್ತಿಲ್ಲ, ತುಂಬ ಕಡೆ ಚೆಕ್ ಮಾಡಿದೆ. ನೋಡೋಣ, ನೆಕ್ಸ್ಟ್ ಟೈಮ್ ಸಿಕ್ಕಿದ್ರೆ ಡೆಫಿನೆಟ್ಲಿ ಹಾಕ್ತೀನಿ. ಇದು ಸನ್ಸ್ಕ್ರೀನೇ ನನಗೆ ಮಾಯ್ಶ್ಚರೈಸರ್ ಥರ ಸಾರಿ ಏನಪ್ಪ ಅದು ಇದ್ರ ಥರ ಆಗಿಬಿಡುತ್ತೆ, ಫೌಂಡೇಶನ್ ಥರ ಇದು ಸ್ವಲ್ಪ ಟಿಂಟೆಡ್ ಅಲ್ಲ. ಸೊ ಹಾಗಾಗಿ ನಾನು ಹೇಳ್ದೆ ಅಲ್ವಾ ನೆಕ್ಕಿಗೂ ಕೂಡ ಹಾಕೊಳ್ಳಿ ಅಂದ್ಬಿಟ್ಟು. ಯಾಕೋ ನನ್ನ ಫೋನ್ ಇದಾಗ್ತಿಲ್ಲ ಗೈಸ್, ನೀವು ಏನಾರ ಅಂದ್ಕೊಳ್ಳಿ, ಸಿಂಗಲಾಗಿ ಬಂದರೆ ನಿಜವಾಗ್ಲೂ ಎಂಜಾಯ್ ಮಾಡ್ಬೋದು. ಬಟ್ ಈ ಫೋಟೋ ವಿಡಿಯೋಗೆ ಅಂತ ಸ್ವಲ್ಪ ಕಷ್ಟ ಆಗುತ್ತೆ ನಿಜವಾಗ್ಲೂ. ಸಿಂಗಲ್ಸ್ ಬಂದರೆ ಏನು ಮಾಡೋಕ್ಕ, ಒಂದು ಕತೆ ನೋಡ್ತಾ ಇದ್ದೀರಲ್ಲ ಈಗ, ಎಲ್ಲೋದ್ರೂ ಟ್ರೈಪೋಡ್ ಇಟ್ಕೊಂಡು ಓಡಾಡಬೇಕು. ನೋಡಿ ಎಷ್ಟು ಚೆನ್ನಾಗಾಯ್ತು ಫೇಸ್. ಆ್ಯಂಡ್ ನೆಕ್ಸ್ಟ್ ನಾನು ಯೂಸ್ ಮಾಡೋದು, ಇವಾಗ ಯೂಸ್ ಮಾಡ್ತಾಯಿದ್ದೀನಿ ಯಾಕಂತಂದರೆ ನನಗೆ ಡಾರ್ಕ್ ಸರ್ಕಲ್ ಆಗಿದೆ, ಅದಕ್ಕೆ ಸ್ವಲ್ಪ ಕನ್ಸಿಲರ್ ಯೂಸ್ ಮಾಡೋಣ. ಈ ಕನ್ಸಿಲರ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ಈ ಕನ್ಸಿಲರ್ ಇದು ಮ್ಯಾಕ್ದಿದು. ಐ ಥಿಂಕ್ ನೀವು ನೋಡ್ಬೋದು ಮ್ಯಾಕ್ ಇದು. ನಿಮಗೆ ಇದ್ರ ಪ್ರೈಸ್ ಬಂದುಬಿಟ್ಟು ಅರೌಂಡ್ 3700 3800 ಅಂತ ಅನಿಸುತ್ತೆ. ಬಟ್ ಇದು ಈ ಥರ ಸಿಗ್ತಾ ಇಲ್ಲ ಗೈಸ್. ಇವಾಗ ಏನು ಮಾಡೋದು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ನಾನು ಇದನ್ನ ಬರೀ ಡಾರ್ಕ್ ಸರ್ಕಲ್ಗೆ ಅಷ್ಟೇ ಯೂಸ್ ಮಾಡೋದು. ಇವಾಗ ನಾನು ಬೆರಳಲ್ಲೇ ಹಾಕೋತಿದ್ದೆ, ನೇಲ್ಸ್ ತಂದು ಸ್ವಲ್ಪ ಉದ್ದ ಇದೆ, ಹಾಗಾಗಿ ನೇಲ್ಸ್ಗೆಲ್ಲ ಆಗಿಬಿಡುತ್ತೆ, ನನಗಿಷ್ಟ ಆಗಲ್ಲ. ಅದಕ್ಕೆ ನಾನು ಇವಾಗ ಬ್ರಷ್ನ ಯೂಸ್ ಮಾಡ್ತಾಯಿದ್ದೀನಿ ನೋಡಿ. ಬಟ್ ನಾನು ಇದನ್ನ ಕೈಯಲ್ಲೇ ಬ್ಲೆಂಡ್ ಮಾಡ್ಕೊಳ್ಳೋದು, ನಾನು ಯಾವುದೇ ಥರ ಬ್ರಷ್ ಯೂಸ್ ಮಾಡಲ್ಲ. ಹಾಕೊಳಕ್ಕೆ ಮಾತ್ರ ಹಿಂಗೆ ನಾನು ಇದು ಯೂಸ್ ಮಾಡೋದು, ಓಕೆ. ಒಂದು ಸೆಕೆಂಡ್ ವೆಯ್ಟ್ ಮಾಡಿ, ಏಕೆಂದರೆ ನಾನು ಇದನ್ನು ಇನ್ಸ್ಟಾಗ್ರಾಮ್ ರೀಲ್ಸಲ್ಲೂ ಮಾಡ್ತಾ ಇರೋದ್ರಿಂದ ಎರಡಕ್ಕೂ ವೀಡಿಯೋ ಮಾಡಬೇಕು. ನಾನು ಬ್ಲೆಂಡ್ ಮಾಡಲ್ಲ, ಹೆಂಗೆ ಬ್ಲೆಂಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈ ಥರ ಎರಡು ಬೆಳ್ಳಲ್ಲಿ ನಿಮಗೆ ಬ್ಲೆಂಡ್ ಮಾಡ್ಕೊಳ್ಳಿ. ಫುಲ್ ಹಿಂಗೆ ತಿವಿದ್ಬಿಡ್ಬೇಡಿ, ಜಸ್ಟ್ ಸಾಫ್ಟಾಗಿ ಹೀಗೆ ಮಾಡ್ಕೊಳ್ಳಿ. ಡಾರ್ಕ್ ಸರ್ಕಲ್ಗಷ್ಟೇ ನಾನು ಯೂಸ್ ಮಾಡುವಂಥದ್ದು. ಏಕೆಂದರೆ ಇಲ್ಲಿ ನಾನು ನಂಬ್ತಿರೋ ಬಿಡ್ತಿರೋ, ನಾನು ಮನೇಲಿದ್ದಾಗ ಅಟ್ಲೀಸ್ಟ್ ಕಿಯಾ ಬ್ರಿಡ್ಜ್ ಜೊತೆ ಆಟಾಡ್ತಾ ಇದ್ದೆ, ನಂತರ TV ನೋಡ್ತಾ ಇದ್ದೆ, ಒಂದು ಯಾವುದಾದ್ರೂ ಸೀರೀಸ್ ನೋಡ್ತಾ ಇದ್ದೆ, ಎಲ್ಲ ಮಾಡ್ತಿದ್ದೆ. ಆಗಾಗ ನನ್ನ ಫೋನು ಬೆಂಗಳೂರಲ್ಲಿದ್ದಾಗ ಮಿನಿಮಮ್ 4 to 5 hours ಅಷ್ಟೇ. ಬಟ್ ನಿಜವಾಗ್ಲೂ ಈಗ ನಂಬ್ತೀರಾ, ಸ್ಕ್ರೀನ್ ಅವರ್ಸ್ ನಂದು ಇಲ್ಲಿಗೆ ಬಂದಮೇಲೆ ಫೋಟೋಸ್ ತೆಗಿಬೇಕು, ವ್ಲಾಗ್ ಮಾಡಬೇಕು, ಎಡಿಟ್ ಮಾಡಬೇಕು, ಎಲ್ಲ ಕೆಲಸ ಆಗಿರೋದ್ರಿಂದ ಮಿನಿಮಮ್ 11ರಿಂದ 12 ಅವರ್ ಆಗ್ತಿದೆ, ಗೊತ್ತಾ ಗೈಸ್. ನೆಕ್ಸ್ಟ್ ನಾನು ಯೂಸ್ ಮಾಡೋದು ಪ್ರೈಮರ್. ಸ್ವಲ್ಪ ಅಷ್ಟೇ.
ನೋಡಿ, ನಾನು ಇದನ್ನು ಕಣ್ಣು ಮೇಲೂ ಹಾಕ್ತಿದ್ದೆ ಫಸ್ಟು ಕನ್ಸಿಲರ್ ಹಾಕೋಕೆ ಮುಂಚೆ. ಬಟ್ ಯಾಕೆ ಹಾಕಿಲ್ಲ ಅಂತಂದರೆ ಒಂದ್ಸಲ ಆ್ಯಕ್ಚುಲಿ ಈ ಪ್ರೈಮರ್ ಕಣ್ಣ ಹತ್ರ ಹಾಕೊಳಕ್ಕೆ ಹೋಗಿ ನನಗೆ ಇದಾಗ್ಬಿಟ್ಟಿತ್ತು ಏನಪ್ಪ, ಕಣ್ಣೊಳಗಡೆ ಹೋಗ್ಬಿಟ್ಟು ನೀನು ನಂಬಲ್ಲ, ಲಿಟ್ರಲಿ 1 hour ನನಗೆ ಕಣ್ಣಲ್ಲಿ ನೀರು ನಿಂತೇ ಇಲ್ಲ. ಸುಮ್ಮನೆ ಯಾಕೆ ರಿಸ್ಕ್ ಅಲ್ವಾ. ಹಾಗಾಗಿ ಗೈಸ್ ನನ್ನ ಫೋನ್ ಸ್ಕ್ರೀನ್ ಕಾರ್ಡ್ ಹೊಡೆದೋಗಿದೆ ಗೈಸ್. ಟ್ರೈಪೋಡಲ್ಲಿ ಹಿಂಗೆ ಇಟ್ಟು ಬಿದ್ದೋಗಿ ಫಿನಿಶ್. ನೆಕ್ಸ್ಟ್, ಅಯ್ಯಪ್ಪ ದೇವ್ರೆ, ನಾನು ಯೂಸ್ ಮಾಡೋದು ಮೆಬಿಲಿನ್ ಅವ್ರದ್ದು. ಅದೇ ಹೇಳಿದ್ನಲ್ಲ ಟ್ರಿಪ್ಪಿಗೆ ಬಂದಾಗ ಸ್ವಲ್ಪ ಹಿಂಗಿರಲಿ, ಯಾಕಂದರೆ ನೋಡಿ ಇಷ್ಟೇ ತಗೊಳ್ಳೋದು ನಾನು. ಇಷ್ಟು ಸ್ವಲ್ಪನೇ ಹಾಕೋದು. ಆ್ಯಕ್ಚುಲಿ ಆಫ್ಟರ್ ಬಿಗ್ ಬಾಸ್ ಇಂದನೂ ನಾನು ಮೆಬಿಲಿನ್ ಅವ್ರದ್ದೇ ಯೂಸ್ ಮಾಡೋದು. ತುಂಬ ಚೆನ್ನಾಗಿದೆ ಇದು ಗೈಸ್. ಹಂಗೆ ಯಾಕಪ್ಪ ಯೂಸ್ ಮಾಡಿದೆ ಇವ್ರ ಪ್ರಾಡಕ್ಟ್ ಅಂತ ಯಾವತ್ತೂ ಅನ್ಸೇ ಇಲ್ಲ. ಇಷ್ಟು ಒಂದು ನಿಮಿಷ ಬ್ಲೆಂಡ್ ಮಾಡ್ತೀನಿ. ಒಬ್ಬೊಬ್ರು ಬ್ರಷಲ್ಲಿ ಮಾಡ್ತಾರೆ, ಒಬ್ಬೊಬ್ರು ಬ್ಲೆಂಡರಲ್ಲಿ ಮಾಡ್ಕೊತಾರೆ. ನಾನು ಬ್ಲೆಂಡರಲ್ಲೇ ಆ್ಯಕ್ಚುಲಿ ಮಾಡ್ಕೊಳ್ಳೋದು. ಬ್ರಷ್ ಯಾವತ್ತೂ ನನಗೆ ಇದು ಫೌಂಡೇಶನ್ ಕಂಫರ್ಟಬಲ್ ಅಂತ ಅನ್ಸಲ್ಲ ಗೈಸ್. ಸೊ ಹಾಗಾಗಿ ಬರ್ತ್ ಮಾರ್ಕ್ ಇದೆಯಲ್ಲ ಇಲ್ಲೊಂದು ಸ್ವಲ್ಪ ಹಾಕೊತೀನಿ ಸುಮ್ಮನೆ. ಅಂದರೆ ಇದಕ್ಕೆ ಅಂತಾನೆ ಮೇಕಪ್ ಮಾಡಲೇಬೇಕು ಅದಕ್ಕೆ ಅಂತ ಹಾಕಲ್ಲ, ಹಾಗೆ ಬ್ಲೆಂಡರಲ್ಲಿ ಇರುತ್ತಲ್ಲ. ಸೊ ಅಯ್ಯೋ ಹಿಂಗೇನೆ ಫೋನ್ ಕ್ಯಾಮ್ರಾ ನೋಡ್ಕೊಂಡು ಹಾಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಒಂಚೂರು ನಾನು ಮಿರರಲ್ಲಿ ನೋಡ್ಕೊಂಡ್ಬಿಡ್ತೀನಿ. ಇದು ಹಿಂಗೆ ಬರೆ ಉಳ್ಕೊಂಡ್ಬಿಟ್ರೆ ಆಮೇಲೆ ಇದಾಗುತ್ತೆ. ಇದೂ ಅಷ್ಟೇ ಗೈಸ್, ಆಫ್ಟರ್ ಬಿಗ್ ಬಾಸ್ ಆದಮೇಲೆ ನಾನು ಯೂಸ್ ಮಾಡ್ತಾ. ಇದು ಮೆಬಿಲಿನ್ ಅವ್ರದೇ. ಎಲ್ಲ ಪ್ರಾಡಕ್ಟ್ಸು ಬೇಕಿದ್ರೆ ನಾನು ನಿಮಗೆ ಟ್ಯಾಗ್ ಮಾಡಿರ್ತೀನಿ. ಓಕೆ, ಡೋಂಟ್ ವರಿ. ಇಷ್ಟೇ. ನಂತರ ನಾನು ಯೂಸ್ ಮಾಡೋದು ಅಂದರೆ ಇದು ಯಾರು ಹಾಕಲ್ಲ, ಬಟ್ ನಾನು ಹಾಕ್ತೀನಿ. ಯಾಕೆಂದರೆ ಡಾರ್ಕ್ ಸರ್ಕಲ್ ಇದೆಯಲ್ಲ ಸ್ವಲ್ಪ ಅದು ಕವರ್ ಮಾಡಿದ್ದೀನಿ. ಆದ್ರೂ ಇದನ್ನು ನಾನು ಗೈಸ್ ಈ ಮೇಕಪ್ ಬುಕ್ಕದು ಲಿಂಕ್ ಕೊಡಿ ಅಂತ ಕೇಳ್ತಾ ಇದ್ದೀರಾ. ಇದನ್ನು ನಾನು ಥೈಲ್ಯಾಂಡಲ್ಲಿ ತೊಗೊಬಂದಿದ್ದು. ಸೊ ಲಿಂಕ್ ಇಲ್ಲ, ಆಫ್ಲೈನಲ್ಲಿ ಬೈ ಮಾಡಿದ್ದು. ಒಂದು ಸ್ವಲ್ಪ ಹಿಂಗೆ ನಾನು ಹೈಲೈಟರ್ ಹಾಕೋತೀನಿ ಕಣ್ಣು ಮೇಲೆ, ನೋಸ್ ಮೇಲೆ ಎಲ್ಲ ಲಾಸ್ಟಲ್ಲಿ ಹಾಕೋತಾರೆ. ಬಟ್ ಫಸ್ಟೇ ಹಾಕೊಂಡ್ಬಿಡ್ತೀನಿ ನಾನು. ನನಗೆ ಈ ಥರ ನಾನು ಸೆಲ್ಫ್ ಮೇಕಪ್ ಕಲ್ತ್ಕೊಂಡಿರೋದು, ಬೇರೆಯವ್ರದ್ದು ನಂಗೆ ಗೊತ್ತಿಲ್ಲ. ಇಷ್ಟೇ. ನಂತರ ಎಲ್ಲಪ್ಪ ಅದು ನಾನು ಆ್ಯಕ್ಚುಲಿ ಸಮ್ಟೈಮ್ಸ್ ಅನ್ನೋದಕ್ಕಿಂತ ಮೋಸ್ಟ್ ಆಫ್ ದ ಟೈಮ್ ನಾನು ಕೈಯಲ್ಲೇ ಹಿಂಗೆ ಐ ಶ್ಯಾಡೋ ಹಾಕ್ಕೊಡೋದು. ಸಿ ಏನು ಮೇಕಪ್ ಮಾಡೋದೆಲ್ಲ ಕಷ್ಟ ಇಲ್ಲ ಗೈಸ್. ಅದಕ್ಕೆ ನಾನು ನಿಮಗೆ ಪಿನ್ ತೋರಿಸ್ತಾ ಇರೋದು ಇಷ್ಟೇ ಈಸಿ ಅಂತ. ಅಂದರೆ ನಿಮ್ಮ ಹತ್ರ ಪ್ರಾಡಕ್ಟ್ ಇರಬೇಕು, ಆ ಪ್ರಾಡಕ್ಟ್ ನಿಮ್ಗೆ ಆಗ್ತಾ ಒಂದು ಸ್ವಲ್ಪ ಏನಪ್ಪದು ಅಡ್ಜಸ್ಟ್ ಆಗಬೇಕಷ್ಟೆ. ಸಿ ಇಷ್ಟು. ಬಂದು ಇಲ್ಲೂ ಕಮೆಂಟ್ ಮಾಡಿಬಿಡಿ, ಅಯ್ಯೋ ಮೇಕಪ್ ಮಾಡೋದು ಈಗಲ್ಲ, ರಾಂಗ್ ಇನ್ಫಾರ್ಮೇಷನ್ ಕೊಡ್ತೀರಾ ಅಂತ. ನಾನು ಫಸ್ಟ್ ಹೇಳ್ಬಿಟ್ಟಿದ್ದೀನಿ, ಇದು ನನ್ನ ಸೆಲ್ಫ್ ಮೇಕಪ್ ನಾನೇ ಕಲ್ತಿರೋದು. ನಾನೆಲ್ಲೋ ಯೂಟ್ಯೂಬಲ್ಲಿ ವಿಡಿಯೋ ನೋಡಿ ಯೂಟ್ಯೂಬಲ್ಲಿ ಕಲಿತು ಯೂಟ್ಯೂಬಲ್ಲೇ ಹಾಕೋದು ಆ ಥರ ನಾನಲ್ಲ. ನನಗೆ ಏನು ಬರೋದು ಅದನ್ನ ಮಾತ್ರ ನಾನು ಹೇಳೋದು. ಸೊ ಯೂಶ್ವಲಿ ನಾನು ಜಾಸ್ತಿ ಐಬ್ರೋಸ್ ಯಾವಾಗಲೂ ಫಿಲ್ ಮಾಡಲ್ಲ, ಏಕೆಂದರೆ ನನಗೆ ಒರಿಜಿನಲ್ ಐಬ್ರೋಸೇ ಚೆನ್ನಾಗಿದೆ. ಐಬ್ರೋಸ್ ಮಾಡಿಸ್ತೀನಲ್ಲ ಆವಾಗ ಅಷ್ಟೇ ನಾನು ಫಿಲ್ ಮಾಡ್ಕೊಡೋದು.
ಎಸ್, ಇಷ್ಟು. ನಂತರ ಡೈರೆಕ್ಟ್ ನಾನು ಕಾಜಲ್ನ ಅಪ್ಲೈ ಮಾಡ್ತೀನಿ. ವೆಯ್ಟ್, ಸಖತ್ತಾಗಿದೆ ನೋಡಿ ಕಾಜಲ್, ಒಂದೇ ಸ್ವೈಪಲ್ಲೇ ಡಾರ್ಕಾಗಿ ಆಗ್ಬಿಡ್ತು ಅಲ್ಲ. ಇದನ್ನ ಐ ಥಿಂಕ್ ಲ್ಯಾಶಸ್ ಕರ್ಲರ್ ಅಂತ ಏನೋ ಹೇಳ್ತಾರೆ, ನನಗೆ ತಪ್ಪಿದ್ರೆ ಕ್ಷಮಿಸ್ಬಿಡಿ, ಯಾಕೆಂದರೆ ನನಗೆ ಅಷ್ಟು ಬ್ಯೂಟಿ ಪ್ರಾಡಕ್ಟ್ಸ್ ಬಗ್ಗೆ ಗೊತ್ತಿಲ್ಲ. ಓಕೆ, ಇದನ್ನ ಹಿಂಗೆ ಹಾಕಿ ಹಿಂಗೆ ಮಾಡಬೇಕು. ಆವಾಗ ಲ್ಯಾಶಸ್ ಹಿಂಗೆ ಹೋಗುತ್ತೆ ಮೇಲಕ್ಕೆ, ಶೇಪ್ ಬರುತ್ತೆ. ನೋ, ಎಸ್. ಓ ಮೈ ಗಾಡ್, ನಾನು ಯೂಸ್ ಮಾಡೋದು ಸ್ಟೇಜ್ ಬ್ಯೂಟಿ ಅವ್ರದ್ದು. ಇದು ಏನಪ್ಪ, ಸಕ್ಕತ್ತಾಗಿದೆ ಗೈಸ್, ನೀವೇ ನೋಡಿ, ಲೈವಲ್ಲಿ ತೋರಿಸಿ ನೋಡಿ ಎಷ್ಟು ಬೇಗ ಬರುತ್ತೆ, ವಾಲ್ಯೂಮ್ ಕೊಡುತ್ತೆ. ಒಂದೊಂದು ಬರೋದೇ ಇಲ್ಲ. ಫಸ್ಟ್ ನಾನು ಶುಗರ್ ಏನೋ ಯೂಸ್ ಮಾಡ್ತಿದ್ದೆ, ಬಟ್ ನನಗೇನೋ ಇದು ಪ್ರಮೋಷನ್ಗೆ ಬಂದಿತ್ತಲ್ಲ, ನೋಡೋಣ ಇದು ಯೂಸ್ ಮಾಡೋಣ ಅಂದ್ಬಿಟ್ಟು ನೋಡಿದೆ, ಅದಕ್ಕಿಂತ ಇದೇ ಸಖತ್ತಾಗಿತ್ತು ನೋಡಿ. ಇದಕ್ಕೂ ಡಿಫ್ರೆನ್ಸ್ ಗೊತ್ತಾಗ್ತಿದ್ಯಾ? ಹಾಗೆ ಈಗ ಇದನ್ನ ಹಾಕೊಂಡು ಬರ್ತೀನಿ. ನೆಕ್ಸ್ಟು ನಾನು ಯೂಸ್ ಮಾಡೋದು ಇದು ಏನಪ್ಪ, ಬ್ಲಷ್, ನನ್ನ ಫೇವ್ರೆಟ್ ಬ್ಲಷ್. ಸೊ ನಾನು ಪಿಕ್ಸಿ ಅವ್ರದ್ದು ಯೂಸ್ ಮಾಡ್ತೀನಿ. ಇದು ತೊಗೊಂಡು ಮೇ ಬಿ ಒನ್ ಆ್ಯಂಡ್ ಹಾಫ್ ಇಯರ್ ಮೇಲೆ ಆಗ್ತಿದೆ. ತುಂಬ ಚೆನ್ನಾಗಿದೆ. ಇದು ಜಾಸ್ತಿ ಅಂತ ಏನು ಅನ್ಸಲ್ಲ, ಬ್ಲೆಂಡ್ ಮಾಡೋದು ಗೊತ್ತಿರ್ಬೇಕು ನಿಮ್ಗಷ್ಟೆ. ಟ್ಯಾಪ್ 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 ಟ್ಯಾಪ್. ಐ ಲವ್ ಬ್ಲಷ್. ಇನ್ನೂ ಆರಿರಲಿಲ್ಲ ಅನ್ಸುತ್ತೆ. ಇಟ್ಸ್ ಓಕೆ, ವೇಟ್. ಎಸ್, ಅಷ್ಟು ಓವರ್ ಅಂತಲೂ ಅನಿಸ್ತಲ್ಲ, ಕ್ಯೂಟ್ ಆಗಿದೆ ಅಲ್ಲ. ಈ ಒಂದು 4-5 ಮಂತ್ಸಿಂದ ಲಿಪ್ ಲೈನರ್ ನಾನು ಬೇರೆ ಯಾವುದು ಯೂಸ್ ಮಾಡಲ್ಲ, ಇದೇ ಮಾರ್ಸ್ ಅವ್ರದ್ದು ಯೂಸ್ ಮಾಡೋದು. ಐ ಥಿಂಕ್ ಇದನ್ನು ಅದು 90 ಎಷ್ಟೋ ನಂಗೆ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿದೆ. ಸಿ, ವಾವ್ ಅಲ್ವಾ? ಇದು ಬಂದಾಗ ನಾನು ಏನು ಮಾಡ್ತೀನಿ ಗೊತ್ತಾ, ನೋಡಿ ಮೇಲ್ಗಡೆ ಲಿಪ್ಸಿಗೆ ಮಾತ್ರ ಇದನ್ನ ಹಾಕ್ತೀನಿ, ಕೆಳಗಲ್ಲಿ ಲಿಪ್ಪಿಗೆ ಹಾಕಲ್ಲ ಇದನ್ನ. ಏಕೆ ಅಂತಂದರೆ ಒಂದು ಇದಿದೆ, ಅದು ಫೇಸಸ್ ಕೆನಡ ಅವ್ರದ್ದು, ಅದನ್ನ ಸಿ ಇಷ್ಟು. ಒನ್ಸ್ ಅಗೈನ್ ಅದನ್ನ ಹಿಂಗೆ ಮಾಡಿದ್ರೆ ಮಾಡಿದ್ರೆ ವಾವ್, ಇಷ್ಟೇ. ಸೊ ನೋಡಿದ್ರಲ್ವ ಗೈಸ್, ಎಷ್ಟು ಈಸಿಯಾಗಿ ನಾನು ಮೇಕಪ್ ಮಾಡಿಕೊಂಡೆ ಅಂತ. ಎಲ್ಲ ಪ್ರಾಡಕ್ಟ್ಸು ನಾನು ಡಿಸ್ಕ್ರಿಪ್ಷನ್ ಮತ್ತು ಪ್ರಾಡಕ್ಟ್ಸ್ನ ಟ್ಯಾಗ್ ಮಾಡಿರ್ತೀನಿ. ನಿಮಗೇನಾದರೂ ನನ್ನ ಮೇಕಪ್ ಇಷ್ಟ ಆಗಿದ್ದರೆ ದಯವಿಟ್ಟು ಏನಪ್ಪದು ಏನದು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ನೀವು ಸಬ್ಸ್ಕ್ರೈಬೇ ಮಾಡಲ್ಲ, ಅದೇ ನಂಗೆ ಬೇಜಾರಾಗೋದು.